ನಾನು ದಿಢೀರ್ ಅಡುಗೆಯಲ್ಲಿ ಮಂಗಳೂರು ಬೋಂಡಾ ಮಸಾಲೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮಂಗಳೂರು ಬೋಂಡಾ ಅಂದ್ರೇನೆ ಎಲ್ಲರಿಗೂ ಇಷ್ಟವಾಗುತ್ತೆ, ಅದರಲ್ಲೂ ಮಸಾಲೆ ಮಾಡಿದ್ರೆ ಇನ್ನೂ ಇಷ್ಟ ಆಗುತ್ತೆ. ವೀಕ್ಷಕರೇ, ನಾನು ಹೀಗೆ ಒಂದ್ಸರಿ ಮಂಗಳೂರಿದಾಗ ಅಲ್ಲಿ ಸಂಜೆ ಟೀ ಟೈಮ್ಗೆ ಬಿಸಿ ಬಿಸಿಯಾಗಿ ಮಂಗಳೂರು ಬೋಂಡಾನ ರೆಡಿ ಮಾಡಿಕೊಟ್ರು. ಟೇಸ್ಟ್ ಮಾಡದೆ ಎಷ್ಟು ಟೇಸ್ಟಿಯಾಗಿತ್ತು ಗೊತ್ತಾ. ನಿರ್ಧಾರ ಮಾಡಿದೆ, ನಾನು ಬೆಂಗಳೂರಿಗೆ ಹೋದ್ಮೇಲೆ ನಮ್ಮ ಎಲ್ಲ ವೀಕ್ಷಕರಿಗೂ ಮಂಗಳೂರು ಬೋಂಡಾ ಮಸಾಲೆ ಮಾಡೋದನ್ನ ಹೇಳ್ಕೊಡ್ಬೇಕು ಅಂತ. ತುಂಬ ರುಚಿಕರಂತ ಅಡುಗೆ, ಮಿಸ್ ಮಾಡದೆ ಇದನ್ನ ಎಲ್ಲ ನೋಟ್ ಮಾಡಿ ಇಟ್ಕೊಳ್ಳಿ. ಬನ್ನಿ ಹಾಗಾದ್ರೆ ಮಂಗಳೂರು ಬೋಂಡಾ ಮಸಾಲೆಗೆ ಏನೇನು ಪದಾರ್ಥ ಬೇಕು ಅಂತ ನೋಡೋಣ. ಮೈದಾ ಹಿಟ್ಟು, ಸಕ್ಕರೆ, ಮೊಸರು, ಎಣ್ಣೆ, ಕೊತ್ತಂಬರಿ, ಸೋಡಾ, ಈರುಳ್ಳಿ, ಬೆಳ್ಳುಳ್ಳಿ, ಮಸಾಲ, ಟೊಮ್ಯಾಟೊ, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಉಪ್ಪು. ಈಗ ನಾನು ದಿಢೀರಾಗಿ ಮಂಗಳೂರು ಬೋಂಡಾ ಮಸಾಲ ಮಾಡೋದನ್ನ ತರ್ತಾ ಇದ್ದೀನಿ. ಫಸ್ಟು ಎಣ್ಣೆ ಕಾಯಕ್ಕಿಡೋಣ. ಹಾಗೆ ಒಂದು ಬೌಲಿಗೆ ಮೈದಾ ಹಿಟ್ಟು ಹಾಕಬೇಕು. ಒಂದು 3 ಸ್ಪೂನ್ನಷ್ಟು ಸಕ್ಕರೆ, ನಿಮ್ಗೇನಾದ್ರೂ ಇದು ಮಸಾಲೆ ಅಡುಗೆ ಇರೋದ್ರಿಂದ ಹೆಚ್ಚು ಸ್ವೀಟ್ ಬೇಡ ಅಂದರೆ 1 ಸ್ಪೂನು, ಇಲ್ಲಾಂದ್ರೆ 2 ಸ್ಪೂನು ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆನ ಹಾಕ್ಬೋದು. ಒಂಚೂರು ಸೋಡಾ, ಒಂದು ಸ್ವಲ್ಪ ಉಪ್ಪು ಕೂಡ, ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀರು ಹಾಕಿ ಬೋಂಡಾದ ಹದಕ್ಕೆ ಹಿಟ್ಟನ್ನ ಕಲಿಸ್ಬೇಕು. ಈಗ ಮೊಸರು ಹಾಕ್ತಾ ಇದ್ದೀನಿ. ಒಂಚೂರು ಹುಳಿ ಮೊಸರನ್ನೇ ತಗೊಂಡಿರಿ, ಸ್ವಲ್ಪ ಟೇಸ್ಟಿ ಆಗಿರುತ್ತೆ. ಹಾಗೆ ಮೈದಾ ಹಿಟ್ಟಿನ ದೋಸೆ ಮಾಡ್ತಾರೆ ಗೊತ್ತಾ ನಿಮಗೆ, ಅದು ಹೀಗೇನೆ. ಆದರೆ ರಾತ್ರಿ ಹೊತ್ತೆ ಮಲಗೋ ಟೈಮ್ನಲ್ಲಿ ಮೈದಾ ಹಿಟ್ಟನ್ನು ಮೊಸರಲ್ಲಿ ಇಲ್ಲಾಂದರೆ ಮಜ್ಜಿಗೆಯಲ್ಲಿ ಕಲಸಿಟ್ಬಿಡ್ತಾರೆ, ನೀರೇ ಹಾಕೋದಿಲ್ಲ. ಹಾಗೆ ಒಂದು ಸೋಡಾ ಹಾಕ್ಬಿಟ್ಟು ಇಟ್ಬಿಟ್ರೆ ಬೆಳಿಗ್ಗೆ ಏಳೋಷ್ಟೊತ್ತಿಗೆ ಹದವಾಗಿರುತ್ತೆ ಹಿಟ್ಟು. ದೋಸೆ ಹಾಕಿ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಅದನ್ನು ತಿನ್ಬೋದು ನೀವು, ಅದ್ರ ಜೊತೆಗೆ ಚಟ್ನಿ, ಪಲ್ಯ, ಈ ಥರ ಸಾಗು ಏನೂ ಬೇಡ. ಇನ್ನು ಪೂರಿ ಮಾಡ್ತಾರೆ ಕೆಲವರು, ಇದೇ ಮೊಸರು ಹಾಕ್ಬಿಟ್ಟು ಕಲಸಿ. ಓಕೆ ನೋಡಿ, ಈ ಹದಕ್ಕೆ ಹಿಟ್ಟನ್ನು ಕಲಿಸ್ಕೋಬೇಕು. ಈಗ ಸ್ಪೂನಿಂದ ಹಾಕೋದಲ್ಲ, ಕೈಯಿಂದ ಹಾಕಬೇಕು. ನೋಡೋಣವಾ ಎಣ್ಣೆ ಕಾದಿದೆಯಾ ಇಲ್ಲ ಅಂತ. ಆಮೇಲೆ ನೀವು ಈ ಹಿಟ್ಟನ್ನ ಎಣ್ಣೆಲಿ ಹಾಕುವಾಗ ಸ್ವಲ್ಪ ಕಡಿಮೆ ಹಾಕಿ ನೋಡಿ, ಈ ಥರ ಉಪ್ಕೊಂಡು ಬಿಡತ್ತೆ, ದಪ್ಪ ಆಗುತ್ತೆ. ಈ ಬೋಂಡಾ ಕೂಡ ಎಣ್ಣೆಯಲ್ಲಿ ಕರಿಯೋದು ತುಂಬ ಹೊತ್ತು ತಗೊಳ್ಳಲ್ಲ, ಬೇಗ ಆಗೋಗುತ್ತೆ. ನೀವೆಲ್ಲ ಅನ್ಕೊಳ್ತಿರ್ತೀರಲ್ವಾ, ಕರಿಯೋಂಥ ಪದಾರ್ಥ ಅಡುಗೆ ಲೇಟ್ ಆಗುತ್ತೆ, ಇದು ಹೇಗೆ ದಿಢೀರ್ ಅಡುಗೆಯಲ್ಲಿ ತೋರಿಸ್ತಾಳೆ ಸನ ಅಂತ. ನೋಡಿದ್ರಲ್ಲ, ಬೋಂಡಾ ಕರಿಯೋದು ತುಂಬ ಹೊತ್ತಾಗಲ್ಲ. ಈಗ ಬೋಂಡಾ ಕರೆದಿದ್ದಾಯ್ತು. ನೆಕ್ಸ್ಟು ಒಗ್ಗರಣೆ ಹಾಕೊಳ್ಳೋಣ. ಪ್ಯಾನ್ಗೆ 2 ಸ್ಪೂನಷ್ಟು ಎಣ್ಣೆ ಹಾಕಬೇಕು.
ಹಾಗೆ ಬೆಳ್ಳುಳ್ಳಿ ಕೂಡ. ಒಂದು ಈರುಳ್ಳಿ, ನೀವು ಮಂಗಳೂರಿಗೆ ಏನಾದರೂ ಹೋದಾಗ ಮಂಗಳೂರು ಬೋಂಡ ಟೇಸ್ಟ್ ಮಾಡದೆ ಬರಲ್ಲಲ್ಲ, ಎಷ್ಟು ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಇವತ್ತು ಅಡುಗೆ ಮಾಡಿದರೆ ಅದರಿಂದ ಟೇಸ್ಟಿಯಾಗಿರುತ್ತಲ್ವ ಅಡುಗೆ. ಅದಕ್ಕೇ ನಾನು ಈ ರೆಸಿಪಿ ನಿಮಗೆಲ್ಲ ಹೇಳ್ಕೊಡೋಣ ಅಂತ ಬಂದಿರೋದು. ತುಂಬ ಸಿಂಪಲ್ ರೀ ಅಡುಗೆ ಮಾಡೋದು, ಏನಂತ ಹೇಳ್ಕೊಡೋಷ್ಟು ಕಷ್ಟ ಏನಿಲ್ಲ. ಈಗ ಬೋಂಡ ಅಂತೂ ರೆಡಿ ಆಗಿದೆ. ಒಗ್ಗರಣೆ ಹಾಕ್ತೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಗರಂ ಮಸಾಲೆ 1 ಸ್ಪೂನಷ್ಟು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ. ಎಣ್ಣೆಯಲ್ಲೇ ಈ ಎಲ್ಲ ಮಸಾಲೆ ಪದಾರ್ಥನ ಹುರಿಬೇಕು. ಎಣ್ಣೆಯಲ್ಲಿ ಈ ಥರ ಮಸಾಲೆ ಪದಾರ್ಥನೆಲ್ಲ ಹುರ್ಕೊಂಡ್ಮೇಲೆ ಈರುಳ್ಳಿ ಪೇಸ್ಟು, ಹಾಗೆ ಟೊಮೆಟೊ ಪೇಸ್ಟ್ ಕೂಡ, ಅಲ್ವಾ. ಈಗ ಸ್ವಲ್ಪ ಪುದೀನ ಸೊಪ್ಪು ಹಾಕೋಣ, ಒಂಚೂರು ಕೊತ್ತಂಬರಿ ಸೊಪ್ಪು ಕೂಡ, ನಿಮಗೆ ಗ್ರೇವಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಂಚೂರು ನೀರು ಹಾಕ್ಬೋದು. ಈಗ ನೀವು ಕರೆದಿರುವಂಥ ಮಂಗಳೂರು ಬಜ್ಜಿನ ಹಾಕ್ಬೋದು. ಮಂಗಳೂರು ಬೋಂಡಾನ ಗ್ರೇವಿಗೆ ಹಾಕಿದ ಮೇಲೆ ಎಷ್ಟು ಒಳ್ಳೆ ಸುವಾಸನೆ ಇದೆ ಗೊತ್ತಾ, ಹಾಗೆ ತುಂಬ ಚೆನ್ನಾಗಿ ಟೇಸ್ಟ್ ಇದೆ ಅಂತ ಗೊತ್ತಾಗ್ತಾ ಇದೆ. ಇನ್ನು ಮಂಗಳೂರು ಬೋಂಡಾನ ಮಂಗಳೂರಲ್ಲಿ ಗೋಳಿ ಬಜೆ ಅಂತ ಕರೀತಾರೆ. ನಿಮಗೆ ಹಿಂದೆ ಒಂದ್ಸರಿ ಮಾಡಿ ತೋರಿಸಿದ್ದೆ ಅಲ್ವಾ ನಾನು. ಈಗ ಒಂದು ಬಟ್ಲಿಗೆ ಸರ್ವ್ ಮಾಡೋಣ. ನೋಡಿದ್ರಲ್ಲ ವೀಕ್ಷಕರೇ, ದಿಢೀರಾಗಿ ಮಂಗಳೂರು ಬೋಂಡಾ ಮಸಾಲ ಹೇಗೆ ಮಾಡೋದು ಅಂತ. ಮಂಗಳೂರು ಬೋಂಡಾ ಮಸಾಲ ಮಾಡುವ ವಿಧಾನ: ಗ್ಲಾಸ್ ಬೌಲ್ನಲ್ಲಿ 1 ಕಪ್ ಮೈದಾ ಹಿಟ್ಟು, 3 ಸ್ಪೂನ್ ಸಕ್ಕರೆ, ಚಿಟಿಕೆ ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ, ಮೊಸರು ಸೇರಿಸಿ ಬೋಂಡಾ ಹದಕ್ಕೆ ಕಲಸಿಕೊಳ್ಳಿ. ಈಗ ಈ ಹಿಟ್ಟನ್ನು ಬಾಣಲೆಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಯಿರಿ. ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ, 3 ರಿಂದ 4 ಬೆಳ್ಳುಳ್ಳಿ, ಈರುಳ್ಳಿ, ಅರಿಶಿನ, ಗರಂ ಮಸಾಲ, ಜೀರಿಗೆ ಪುಡಿ, ಖಾರದ ಪುಡಿ, ಈರುಳ್ಳಿ ಪೇಸ್ಟ್, ಟೊಮ್ಯಾಟೊ ಪೇಸ್ಟ್, ಪುದೀನ, ಕರಿದ ಮಂಗಳೂರು ಬೋಂಡಾವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಇದನ್ನು ಸರ್ವಿಂಗ್ ಬೌಲ್ನಲ್ಲಿ ಹಾಕಿ ಬಿಸಿ ಬಿಸಿಯಾದ ಮಂಗಳೂರು ಬೋಂಡಾ ಮಸಾಲವನ್ನು ತಿನ್ನಲು ಕೊಡಿ.